ಇಂದು ಪವಿತ್ರ ಗೌಡ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ದರ್ಶನ್ ದಿಂಬು ಹಾಸಿಗೆ ಅರ್ಜಿ ಇವತ್ತು ವಿಚಾರಣೆಗೆ ಬರುತ್ತೆ. 5 ಆರೋಪಿಗಳ ಬೇರೆ ಜೈಲಿಗೆ ಶಿಫ್ಟ್ ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. 57ನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಈ ಒಂದು ಅರ್ಜಿ ವಿಚಾರಣೆ ಬರುತ್ತೆ. ಇಂದು ವಿಚಾರಣೆಗೆ ನಡೆಸಿದ ಈ ಒಂದು ಅರ್ಜಿಯನ್ನು ವಿಚಾರಣೆ ನಡೆಸಿ ಇಂದು ಆದೇಶವನ್ನು ನೀಡ್ತಾರೆ ಜಡ್ಜ್. ಒಂದು ಪವಿತ್ರ ಗೌಡ ಜಾಮೀನು ಅರ್ಜಿ, ಮತ್ತೊಂದು ದರ್ಶನ್ ಈ ಒಂದು ಹಾಸಿಗೆ ದಿಂಬು ಅದಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಇವತ್ತು ಆ ಒಂದು ಅರ್ಜಿ ವಿಚಾರಣೆಗೆ ಬರುತ್ತೆ. ಇವತ್ತು ಜಡ್ಜ್ ಈ ಒಂದು ಆದೇಶವನ್ನು ಕೊಡ್ತಾರೆ. 5 ಆರೋಪಿಗಳ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. 57ನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಈ ಒಂದು ಅರ್ಜಿ ವಿಚಾರಣೆ ನಡೆಯುತ್ತೆ. ಇಂದು ವಿಚಾರಣೆ ನಡೆಸಿ ಆದೇಶವನ್ನು ನೀಡ್ತಾರೆ ಜಡ್ಜ್. ಒಂದು ಪವಿತ್ರ ಗೌಡ ಜಾಮೀನು ಭವಿಷ್ಯ, ಮತ್ತೊಂದು ಕಡೆ 5 ಆರೋಪಿಗಳನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಸರ್ಕಾರ ಪರ ವಕೀಲರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಈಗ ಆ ಒಂದು ಅರ್ಜಿ ವಿಚಾರಣೆ ಇವತ್ತು ನಡೆಯುತ್ತೆ. ಇವತ್ತು ತೀರ್ಪು ಪ್ರಕಟವಾಗುತ್ತೆ. 57ನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಈ ಒಂದು ಅರ್ಜಿ ವಿಚಾರಣೆಗೆ ಬರುತ್ತೆ. ಇಂದು ವಿಚಾರಣೆಯನ್ನು ನಡೆಸಿ ಆದೇಶವನ್ನ ಪ್ರಕಟ ಮಾಡ್ತಾರೆ ಜಡ್ಜ್. ಒಂದ್ ಕಡೆ ಪವಿತ್ರ ಜಾಮೀನು ಭವಿಷ್ಯ, ಮತ್ತೊಂದು ಕಡೆ 5 ಆರೋಪಿಗಳನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಅರ್ಜಿ ಸಲ್ಲಿಕೆ ಮಾಡಲಾಗಿತ್ತು. ಮತ್ತೊಂದು ಕಡೆ ಈ ದರ್ಶನ್ಗೆ ಒಂದು ದಿಂಬು ಹಾಸಿಗೆ ಬೇಕು ಅಂತ ಅದಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಈಗ ದರ್ಶನ್ಗೆ ಅದು ಒಂದು ಚಿಂತೆ. ಮತ್ತೊಂದು ಕಡೆ 5 ಆರೋಪಿಗಳನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿಗಳು ಇವರು. ಯಾವಾಗ ಸುಪ್ರೀಂ ಕೋರ್ಟ್ನಲ್ಲಿ ಇವರ ಜಾಮೀನು ರದ್ದಾಯಿತು, ಅದಾದ ಬಳಿಕ ಇವರನ್ನ ವಾಪಸ್ ಜೈಲಿಗೆ ಕಳಿಸಲಾಯಿತು. ಈಗ ಈ ಎಲ್ಲ ಆರೋಪಿಗಳು ಜೈಲಿನಲ್ಲಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ. ಒಂದ್ ಕಡೆ ಪವಿತ್ರ ಗೌಡಗೆ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ, ಮತ್ತೊಂದು ಕಡೆ ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು, ಜೊತೆಗೆ 5 ಆರೋಪಿಗಳನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಸರ್ಕಾರದ ಪರ ವಕೀಲರು ಈ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಇವತ್ತು ಆ ಒಂದು ಅರ್ಜಿ ವಿಚಾರಣೆ ನಡೆಯುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಾದೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಇದೀಗ ಒಂದು ಪವಿತ್ರ ಗೌಡ ಜಾಮೀನು ಅರ್ಜಿ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ, ಮತ್ತೊಂದು ಕಡೆ 5 ಆರೋಪಿಗಳನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನೋದು ಏನಾಗಬಹುದು ಇವತ್ತು ಅಂತ? ಪ್ರವೀಣ್, ಒಟ್ಟು 3 ಅರ್ಜಿಗಳನ್ನ ಇವತ್ತು ಸೆಷನ್ ಕೋರ್ಟ್ ನಲ್ಲಿ ವಿಚಾರಣೆ ನಡೆಸುವಂತ ಕೆಲಸ ಆಗುತ್ತೆ. ಪ್ರಮುಖವಾಗಿ ದರ್ಶನ್ ಮತ್ತು 5 ಜನ ಆರೋಪಿಗಳನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕಂತ ಹೇಳಿ ಜೈಲಾಧಿಕಾರಿಗಳು ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ಮೂಲಕ ಅರ್ಜಿ ಸಲ್ಲಿಸುವಂತ ಕೆಲಸವನ್ನು ಮಾಡಿದ್ರು. ಆ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಕಳೆದ ಬಾರಿ ವಿಚಾರಣೆ ಮಾಡಿ ಇವತ್ತಿಗೆ ಅರ್ಜಿಯನ್ನ ಮುಂದೂಡಿಕೆ ಮಾಡುವಂತ ಕೆಲಸವನ್ನ ಕೋರ್ಟ್ ಮಾಡಿತ್ತು. ಅದರ ಜೊತೆಗೆ ಆವತ್ತಿನ ದಿನದಂದೇ ಜೈಲಿನಲ್ಲಿ ದರ್ಶನ್ಗೆ ಸೌಲಭ್ಯಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪರ ವಕೀಲರು, ಅಂದ್ರೆ ದರ್ಶನ್ಗೆ ಜೈಲಿನಲ್ಲಿ ಸದ್ಯಕ್ಕೆ ಒಂದೇ ದಿಂಬು ಮತ್ತೆ ಒಂದೇ ಬೆಡ್ಶೀಟ್ ಅನ್ನ ಕೊಡ್ತಿದ್ದಾರೆ. 2 ದಿಂಬು ಮತ್ತೆ 2 ಬೆಡ್ಶೀಟ್ ಕೊಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ಕೋರ್ಟ್ಗೆ ಅರ್ಜಿ ಸಲ್ಲಿಸುವಂತ ಕೆಲಸವನ್ನು ಮಾಡಿದ್ರು. ಆ ಒಂದು ಅರ್ಜಿಯ ವಿಚಾರಣೆ ಕೂಡ ಇವತ್ತು ನಡೆಯುತ್ತೆ. ಇದರ ಜೊತೆಗೆ ಕಳೆದ ಬಾರಿ ದರ್ಶನ್ ಪರ ವಕೀಲರು ಒಂದ್ ಕಡೆ ಅರ್ಜಿ ಸಲ್ಲಿಸಿದ್ರೆ, ಮತ್ತೊಂದ್ ಕಡೆ ಪವಿತ್ರ ಗೌಡ ಪರ ವಕೀಲರು ಕೂಡ ಪವಿತ್ರ ಗೌಡಗೆ ನೇರವಾಗಿ ಜಾಮೀನು ಕೋರಿ ಅರ್ಜಿ ಸಲ್ಲಿಸುವಂತ ಕೆಲಸ ಮಾಡಿದ್ರು. ಪವಿತ್ರ ಗೌಡ ಜಾಮೀನು ಅರ್ಜಿ ಕೂಡ ಕಳೆದ ಬಾರಿ ವಿಚಾರಣೆ ನಡೆದಿತ್ತು. ಆ ವೇಳೆ ಪವಿತ್ರ ಗೌಡ ಪರ ಬಾಲನ್ ಅವರು ಕೂಡ ಒಂದಷ್ಟು ಪ್ರಮುಖ ಅಂಶಗಳನ್ನ ಮುಂದಿಟ್ಟು ಪವಿತ್ರ ಗೌಡಗೆ ಜಾಮೀನು ಕೊಡ್ಬೇಕಂತ ಹೇಳಿ ವಾದ ಮಂಡನೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಆ 3 ಅರ್ಜಿಗಳನ್ನ ಇವತ್ತಿಗೆ ವಿಚಾರಣೆಯನ್ನ ಮುಂದೂಡುವಂತ ಕೆಲಸವನ್ನು ಮಾಡಿತ್ತು. ಇವತ್ತು ಪ್ರಮುಖವಾಗಿ 2 ಅರ್ಜಿಗಳ ವಿಚಾರಣೆ ನಡೆದ್ರೆ, ಇವತ್ತು ದರ್ಶನ್ ಮತ್ತೆ ಬೇರೆ ಬೇರೆ 5 ಆರೋಪಿಗಳು ಕೂಡ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಆಗುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಪನ್ನ ಪ್ರಕಟಣೆ ಮಾಡುವಂತ ಕೆಲಸವನ್ನ ಸೆಷನ್ ಕೋರ್ಟ್ ಮಾಡಲಿದೆ. ಯಾಕಂದ್ರೆ ಕಳೆದ ಬಾರಿ ಜೈಲಿಗೆ ಹೋದಂತ ಸಂದರ್ಭದಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟಿರುವಂತ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸುದ್ದಿಯಾಗಿತ್ತು. ಆ ಒಂದು ವಿಚಾರವನ್ನ ಸುಪ್ರೀಂ ಕೋರ್ಟ್ ಕೂಡ ಗಮನಿಸಿತ್ತು. ಹೀಗಾಗಿ ಅಂತಹ ಒಂದಷ್ಟು ಕೆಲಸಗಳು ಆಗ್ಬಾರ್ದು ಮತ್ತೆ ಮರುಕಳಿಸಬಾರದು ಅನ್ನುವಂತ ಕಾರಣಕ್ಕೆ ಜೈಲಾಧಿಕಾರಿಗಳು ಈಗ ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಆ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ ತೀರ್ಪು ಕೊಡಲಿದೆ. ಪ್ರವೀಣ್. ಓಕೆ ಮದೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಇಂದು ಪವಿತ್ರ ಗೌಡ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ದರ್ಶನ್ ದಿಂಬು ಹಾಸಿಗೆ ಅರ್ಜಿ ಇವತ್ತು ವಿಚಾರಣೆಗೆ ಬರುತ್ತೆ. 5 ಆರೋಪಿಗಳ ಬೇರೆ ಜೈಲಿಗೆ ಶಿಫ್ಟ್ ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. 57ನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಈ ಒಂದು ಅರ್ಜಿ ವಿಚಾರಣೆ ಬರುತ್ತೆ. ಇಂದು ವಿಚಾರಣೆಗೆ ನಡೆಸಿದ ಈ ಒಂದು ಅರ್ಜಿಯನ್ನು ವಿಚಾರಣೆ ನಡೆಸಿ ಇಂದು ಆದೇಶವನ್ನು ನೀಡ್ತಾರೆ ಜಡ್ಜ್. ಒಂದು ಪವಿತ್ರ ಗೌಡ ಜಾಮೀನು ಅರ್ಜಿ, ಮತ್ತೊಂದು ದರ್ಶನ್ ಈ ಒಂದು ಹಾಸಿಗೆ ದಿಂಬು
ಅದಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಇವತ್ತು ಆ ಒಂದು ಅರ್ಜಿ ವಿಚಾರಣೆಗೆ ಬರುತ್ತೆ. ಇವತ್ತು ಜಡ್ಜಿ ಒಂದು ಆದೇಶವನ್ನು ಕೊಡ್ತಾರೆ. 5 ಆರೋಪಿಗಳ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. 57ನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಈ ಒಂದು ಅರ್ಜಿ ವಿಚಾರಣೆ ನಡೆಯುತ್ತೆ. ಇಂದು ವಿಚಾರಣೆ ನಡೆಸಿ ಆದೇಶವನ್ನು ನೀಡ್ತಾರೆ ಜಡ್ಜ್. ಒಂದು ಪವಿತ್ರ ಗೌಡ ಜಾಮೀನು ಭವಿಷ್ಯ, ಮತ್ತೊಂದು ಕಡೆ 5 ಆರೋಪಿಗಳನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಸರ್ಕಾರ ಪರ ವಕೀಲರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಈಗ ಆ ಒಂದು ಅರ್ಜಿ ವಿಚಾರಣೆ ಇವತ್ತು ನಡೆಯುತ್ತೆ. ಇವತ್ತು ತೀರ್ಪು ಪ್ರಕಟವಾಗುತ್ತೆ. 57ನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಈ ಒಂದು ಅರ್ಜಿ ವಿಚಾರಣೆಗೆ ಬರುತ್ತೆ. ಇಂದು ವಿಚಾರಣೆಯನ್ನು ನಡೆಸಿ ಆದೇಶವನ್ನ ಪ್ರಕಟ ಮಾಡ್ತಾರೆ ಜಡ್ಜ್. ಒಂದ್ ಕಡೆ ಪವಿತ್ರ ಜಾಮೀನು ಭವಿಷ್ಯ, ಮತ್ತೊಂದ್ ಕಡೆ 5 ಆರೋಪಿಗಳನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಅರ್ಜಿ ಸಲ್ಲಿಕೆ ಮಾಡಲಾಗಿತ್ತು. ಮತ್ತೊಂದ್ ಕಡೆ ಈ ದರ್ಶನ್ಗೆ ಒಂದು ದಿಂಬು ಹಾಸಿಗೆ ಬೇಕು ಅಂತ ಅದಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಈಗ ದರ್ಶನ್ಗೆ ಅದು ಒಂದು ಚಿಂತೆ. ಮತ್ತೊಂದ್ ಕಡೆ 5 ಆರೋಪಿಗಳನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿಗಳು ಇವರು. ಯಾವಾಗ ಸುಪ್ರೀಂ ಕೋರ್ಟ್ನಲ್ಲಿ ಇವರ ಜಾಮೀನು ರದ್ದಾಯಿತು, ಅದಾದ ಬಳಿಕ ಅವರನ್ನ ವಾಪಸ್ ಜೈಲಿಗೆ ಕಳಿಸಲಾಯಿತು. ಈಗ ಈ ಎಲ್ಲ ಆರೋಪಿಗಳು ಜೈಲಿನಲ್ಲಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ. ಒಂದ್ ಕಡೆ ಪವಿತ್ರ ಗೌಡಗೆ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಮತ್ತೊಂದ್ ಕಡೆ ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು, ಜೊತೆಗೆ 5 ಆರೋಪಿಗಳನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಸರ್ಕಾರದ ಪರ ವಕೀಲರು ಈ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇವತ್ತು ಆ ಒಂದು ಅರ್ಜಿ ವಿಚಾರಣೆ ನಡೆಯುತ್ತೆ. ಎಸ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಾದೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಇದೀಗ ಒಂದು ಪವಿತ್ರ ಗೌಡ ಜಾಮೀನು ಅರ್ಜಿ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಮತ್ತೊಂದು ಕಡೆ 5 ಆರೋಪಿಗಳನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನೋದು ಏನಾಗಬಹುದು ಇವತ್ತು ಅಂತ. ಪ್ರವೀಣ್, ಒಟ್ಟು 3 ಅರ್ಜಿಗಳನ್ನ ಇವತ್ತು ಸೆಷನ್ ಕೋರ್ಟ್ ನಲ್ಲಿ ವಿಚಾರಣೆ ನಡೆಸುವಂತ ಕೆಲಸ ಆಗುತ್ತೆ. ಪ್ರಮುಖವಾಗಿ ದರ್ಶನ್ ಮತ್ತು 5 ಜನ ಆರೋಪಿಗಳನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕಂತ ಹೇಳಿ ಜೈಲಾಧಿಕಾರಿಗಳು ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ಮೂಲಕ ಅರ್ಜಿ ಸಲ್ಲಿಸುವಂತ ಕೆಲಸವನ್ನು ಮಾಡಿದ್ರು. ಆ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಕಳೆದ ಬಾರಿ ವಿಚಾರಣೆ ಮಾಡಿ ಇವತ್ತಿಗೆ ಅರ್ಜಿಯನ್ನ ಮುಂದೂಡಿಕೆ ಮಾಡುವಂತ ಕೆಲಸವನ್ನ ಕೋರ್ಟ್ ಮಾಡಿತ್ತು. ಅದರ ಜೊತೆಗೆ ಆವತ್ತಿನ ದಿನದಂದೇ ಜೈಲಿನಲ್ಲಿ ದರ್ಶನ್ಗೆ ಸೌಲಭ್ಯಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪರ ವಕೀಲರು, ಅಂದ್ರೆ ದರ್ಶನ್ಗೆ ಜೈಲಿನಲ್ಲಿ ಸದ್ಯಕ್ಕೆ ಒಂದೇ ದಿಂಬು ಮತ್ತೆ ಒಂದೇ ಬೆಡ್ಶೀಟ್ ಅನ್ನ ಕೊಡ್ತಿದ್ದಾರೆ. 2 ದಿಂಬು ಮತ್ತೆ 2 ಬೆಡ್ಶೀಟ್ ಕೊಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ಕೋರ್ಟ್ಗೆ ಅರ್ಜಿ ಸಲ್ಲಿಸುವಂತ ಕೆಲಸವನ್ನು ಮಾಡಿದ್ರು. ಆ ಒಂದು ಅರ್ಜಿಯ ವಿಚಾರಣೆ ಕೂಡ ಇವತ್ತು ನಡೆಯುತ್ತೆ. ಇದರ ಜೊತೆಗೆ ಕಳೆದ ಬಾರಿ ದರ್ಶನ್ ಪರ ವಕೀಲರು ಒಂದ್ ಕಡೆ ಅರ್ಜಿ ಸಲ್ಲಿಸಿದ್ರೆ, ಮತ್ತೊಂದ್ ಕಡೆ ಪವಿತ್ರ ಗೌಡ ಪರ ವಕೀಲರು ಕೂಡ ಪವಿತ್ರ ಗೌಡಗೆ ನೇರವಾಗಿ ಜಾಮೀನು ಕೋರಿ ಅರ್ಜಿ ಸಲ್ಲಿಸುವಂತ ಕೆಲಸ ಮಾಡಿದ್ರು. ಪವಿತ್ರ ಗೌಡ ಜಾಮೀನು ಅರ್ಜಿ ಕೂಡ ಕಳೆದ ಬಾರಿ ವಿಚಾರಣೆ ನಡೆದಿತ್ತು. ಆ ವೇಳೆ ಪವಿತ್ರ ಗೌಡ ಪರ ಬಾಲನ್ ಅವರು ಕೂಡ ಒಂದಷ್ಟು ಪ್ರಮುಖ ಅಂಶಗಳನ್ನ ಮುಂದಿಟ್ಟು ಪವಿತ್ರ ಗೌಡಗೆ ಜಾಮೀನು ಕೊಡ್ಬೇಕಂತ ಹೇಳಿ ವಾದ ಮಂಡನೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಆ 3 ಅರ್ಜಿಗಳನ್ನ ಇವತ್ತಿಗೆ ವಿಚಾರಣೆಯನ್ನ ಮುಂದೂಡುವಂತ ಕೆಲಸವನ್ನು ಮಾಡಿತ್ತು. ಇವತ್ತು ಪ್ರಮುಖವಾಗಿ 2 ಅರ್ಜಿಗಳ ವಿಚಾರಣೆ ನಡೆದ್ರೆ, ಇವತ್ತು ದರ್ಶನ್ ಮತ್ತೆ ಬೇರೆ ಬೇರೆ 5 ಆರೋಪಿಗಳು ಕೂಡ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಆಗುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಪನ್ನ ಪ್ರಕಟಣೆ ಮಾಡುವಂತ ಕೆಲಸವನ್ನ ಸೆಷನ್ ಕೋರ್ಟ್ ಮಾಡಲಿದೆ. ಯಾಕಂದ್ರೆ ಕಳೆದ ಬಾರಿ ಜೈಲಿಗೆ ಹೋದಂತ ಸಂದರ್ಭದಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟಿರುವಂತ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸುದ್ದಿಯಾಗಿತ್ತು. ಆ ಒಂದು ವಿಚಾರವನ್ನ ಸುಪ್ರೀಂ ಕೋರ್ಟ್ ಕೂಡ ಗಮನಿಸಿತ್ತು. ಹೀಗಾಗಿ ಅಂತಹ ಒಂದಷ್ಟು ಕೆಲಸಗಳು ಆಗ್ಬಾರ್ದು ಮತ್ತೆ ಮರುಕಳಿಸಬಾರ್ದು ಅನ್ನುವಂತ ಕಾರಣಕ್ಕೆ ಜೈಲಾಧಿಕಾರಿಗಳು ಈಗ ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಆ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ ತೀರ್ಪು ಕೊಡಲಿದೆ. ಪ್ರವೀಣ್. ಓಕೆ ಮದೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.